ಕಂಪ್ಲೀಟ್ ಮಾಡಿ ತೆರೆ ಕಾಣ್ತಿದೆ ಅಂದರೆ ಇದು ದೊಡ್ಡ ಮಟ್ಟದ ಇತಿಹಾಸ ಇದು. ಎಲ್ಲರಿಗೂ ನಮಸ್ಕಾರ. ಕಿಚ್ಚ ಸುದೀಪ್ ಸರ್ ಇವಾಗ ಮಾತಾಡೋಷ್ಟು ಆ್ಯಕ್ಚುಲಿ ನಾವು ದೊಡ್ಡವರೇ ಅಲ್ಲ. ನನ್ನ ಪ್ರಕಾರ ನಾನು ದೀಪು ಸರ್ ಅಂತ ಕರಿತೀನಿ. ದೀಪು ಸರ್ ನಿಜವಾಗ್ಲೂ ನೀವು ಅಭಿನಯದಲ್ಲಿ ಅಭಿನಯ ಚಕ್ರವರ್ತಿ, ಗುಣದಲ್ಲಿನೂ ನೀವು ಚಕ್ರವರ್ತಿ. ಮತ್ತು ನಮ್ಮ ಥರ ನಿರ್ದೇಶಕರುಗಳನ್ನು ಸೋಲಿ ಗೆಲ್ಲಿ ನಿಲ್ಲಿಸಿ ಮತ್ತೆ ಬೆಂತಟ್ಟಿ ಏಯ್ ನೀನು ಮಾಡ್ತೀಯಾ ಮಾಡು ಚಿನ್ನ ಅಂತ ಅರ್ಜುನ್ ಇರ್ಬೋದು, ನಾನು ಇರ್ಬೋದು, ಪ್ರೇಮ್ ಅವರು ಎಲ್ಲರಿಗೂ ಸರ್ ನೀವು ನಂಬಲ್ಲ, ಒಂದು 15 ದಿನ ಆದರೆ ಒಂದು SMS ಮಾಡ್ತಾರೆ ಎಲ್ಲಿದೆಯಾ ಏನು ಮಾಡ್ತಿದ್ಯಾ ಅಂತ. ಅಷ್ಟು ದೊಡ್ಡ ಮೇರು ಪರ್ವತ ಗುಣ ಇರ್ತಕ್ಕಂಥ ನಮ್ಮ ದೀಪು ಸರ್. ಸಿನಿಮಾ ಹಿಟ್ಟಾಗುತ್ತೆ ಬಿಡಿ ಸರ್, ಅದು ಎಲ್ಲ ಮಾರ್ಕ್ ಮಾಡ್ಕೊಂಡು ಆಗಿದೆ ದೀಪು ಸರ್. ಇದು ಇತಿಹಾಸ ಸೇರುತ್ತೆ ಅಂತ ಅದು ನಾವು ಯಾರೂ ಹೇಳೋ ಅವಶ್ಯಕತೆನೇ ಇಲ್ಲ. ನಾನು ಚೆನ್ನೈಗೆ ಹೋಗಿದ್ದಾಗ ಶೂಟಿಂಗಲ್ಲಿ ದೀಪು ಸರ್ ನನಗೊಂದು 20 ನಿಮಿಷ ಫುಟೇಜ್ ತೋರಿಸಿದ್ರು ಸರ್. ನಿಜವಾಗ್ಲೂ ನನಗೊಂದು ವಿಜಯ್ ಅವ್ರ ಮೇಲೇ ಒಂದು ಜಲಸ್ ಆಯಿತು, ಅಬ್ಬಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಸರ್ ಒಂದು ಹಾಲಿವುಡ್ ಮೂವಿ ಥರ ಇದೆ ಸರ್ ದೀಪು ಸರ್ ಸ್ಟೈಲು. ಆಮೇಲೆ ಎಲ್ಲ ಕಥೆಗಳು ಸರ್ ನಾವೇನೇ ಮೇಕಿಂಗ್ ಮಾಡ್ಬೋದು, ಹೀರೋನ ಆರಾಧಿಸ್ಕೊಂಡು ಮಾಡಬೇಕು. ವಿಜಯ್ ಅವರು ಮಾರ್ಕಲ್ಲಿ ನಮ್ಮ ದೀಪು ಸರ್ನ ನಮಗೆಲ್ಲ ಅನ್ನಿಸ್ತಿತ್ತು, ನಾವು ಹಿಂಗೆ ಬರೀಬೇಕು ಸರ್ಗೆ ಅನ್ನಿಸ್ತಿತ್ತು. ಆದರೆ ನಾವು ಯಾರೂ ಬರ್ಕೊಳ್ಳಿಲ್ಲ, ಮಾಡಬೇಕು ಅನ್ನೋ ಇನ್ನೂ ಇದರಲ್ಲಿದ್ದೀವಿ. ವಿಜಯ್ ಅವರು ದೀಪು ಸರ್ನ ಅವ್ರ ಜೊತೆಯಲ್ಲಿ ನಿಂತ್ಕೊಂಡು ಮತ್ತು ಅವ್ರ ಸಜೆಷನ್ಸ್ ತೊಗೊಂಡು ನಾನು ನೋಡ್ತಿದ್ದೆ. ಶೂಟಿಂಗ್ ಸುಮಾರು ಸತಿ ಹೋಗಿದ್ದೀನಿ. ಆ ದೀಪು ಸರ್ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತೇಳಿ ಅವ್ರ ಇನ್ವಾಲ್ವ್ಮೆಂಟು, ಇಡೀ ಟೀಮ್ ವರ್ಕು ಸರ್. ನಿಜವಾಗ್ಲೂ ಸರ್ ನಾನು ಕಾಯ್ತಾ ಇದ್ದೀನಿ. ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ, ಕನ್ನಡಿಗರು ಮಾರ್ಕ್ ಮಾಡ್ಕೊಂಡಿದ್ದೆ, ಎಂಟೈರ್ ಇಂಡಿಯಾ ಮಾರ್ಕ್ ಮಾಡ್ಕೊಂಡಿದೆ. ಇದೊಂದು ಇತಿಹಾಸ ಸೇರುತ್ತೆ. ದೀಪು ಸರ್ ವ್ಯಕ್ತಿತ್ವದ ಬಗ್ಗೆ ಹೇಳ್ತೀನಿ ಸರ್. ಸರ್ ನಾನು ಯಾವಾಗ ಮನೆಗೆ ಹೋದ್ರೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅನ್ನೋದಕ್ಕೆ ಹೇಳ್ತೀನಿ ಸರ್. ಕಾಫಿ ಕುಡಿತೀಯಾ ಟೀ ಕುಡಿತೀಯಾ ಚಿನ್ನ ಅಂತಾರೆ ಸರ್. ನಾವು ಸರ್ ಪರವಾಗಿಲ್ಲ ಸರ್ ಅಂತೀವಿ. ಅವ್ರು ನೋಡಿದ್ರೇ ಭಯ ನಮ್ಗೆ, ಅವ್ರಿಗೆ ಮಾತಾಡೋದೇ ಒಂದು ಖುಷಿ. ಆ ಥರ ಬೆಳೆದವ್ರು ನಾವು. ಸರ್ ಯಾವುದು ನಿನಗೇನು ನಿನ್ನ ಹೊಟ್ಟೆ ಡಸ್ಟ್ಬಿನ್ನಾ, ಕಾಫಿ ಕುಡಿತೀಯಾ ಟೀ ಕುಡಿತೀಯಾ ಸರ್, ಈ ಥರದೊಂದು ಕ್ಯಾರೆಕ್ಟರ್ ಮಿಸ್ಟರ್ ಪರ್ಫೆಕ್ಟ್ ಅಂದರೆ ನಮ್ಮ ದೀಪು ಸರ್. ನಿನಗೇನು ಬೇಕು ತಗೊಳಪ್ಪ, ನಿನಗೇನು ನಾನು ಮಾಡ್ಕೊಡ್ತೀನಿ. ಅವರೇ ನಿಂತು ನಿಮಗೆ ಕಾಫಿ ಟೀ ಕೇಳ್ತಾರಲ್ವಾ, ನನಗೆ ಕೂರಿಸ್ಬಿಟ್ಟು ಊಟನೇ ಮಾಡಿ ಅಡುಗೆ ಮಾಡಿ ಊಟ ಬಡಿಸಿ ನೀಟಾಗಿ ಕಳಿಸ್ತಾರೆ. ನಾನು ಒಬ್ಬನಿಗೆ ಅಂತೇಳಿ ದಯವಿಟ್ಟು ಸ್ಪೆಷಲ್ ಆಗಿ ಎಲ್ಲ ಮರ್ಯಾದೆ ಹೋಯ್ತು ನಂದು ಪ್ಲೀಸ್. ನೋಡಿ ಆನಂದ್ ಮಗ ನೋಡಿ ಡಾರ್ಲಿಂಗ್, ಅವ್ನು ನೋಡಿ ಪಕ್ಕದಲ್ಲಿ ನಿಂತ್ಕೊಂಡು ಹೇಳ್ತಾನೆ ಹಲೋ 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 ನಾನಿದ್ದೀನಿ ಇಂತಾನಲ್ಲಿ. ಅಲ್ಲ ಪ್ರೇಮ್ ಸರ್, ಇಲ್ಲಿರುವಂತ 99% ಜನ ನಮ್ಮ ಕಿಚ್ಚ ಬ್ರೋ ಅವ್ರು ಮಾಡೋ ಅಡುಗೆ ತಿಂದೇ ಇರ್ತಾರೆ. ಅವ್ರು ಖುದ್ದಾಗಿ ಅವ್ರ ಕೈಯಾರೆ ಮಾಡಿ ಬೇಕಿದ್ದ ಪ್ರೀತಿಯಿಂದ ತುಂಬಿಕೊಂಡಿರ್ತಾರೆ ಅವರು. ಆ ಒಂದು ಪ್ರೀತಿಯ ನಮ್ಮ ಕಿಚ್ಚ ಬ್ರೋಗೆ ಒಂದು ಚಪ್ಪಾಳೆ ಬರಬೇಕು. ಅದ್ರಲ್ಲಿ ನಾನು ಕೂಡ ಇದ್ದೀನಿ. ನಮಗೋಸ್ಕರ ಅಂತಾನೆ ಅಡುಗೆ ಮಾಡಿ ಬಡಿಸಿ ಚೆನ್ನಾಗಿದೆಯಾ ಇಲ್ವೋ ಅಂತ ಕೇಳಿ ಏನಾದ್ರು ಚೇಂಜಸ್ ಇದ್ರೆ ಮಾಡಿ ಕೊಡುವಂತ ವ್ಯಕ್ತಿತ್ವ ಅವ್ರದ್ದು. ಆ ವ್ಯಕ್ತಿತ್ವಕ್ಕೆ ದೊಡ್ಡ ಚಪ್ಪಾಳೆ ಬರಲೇಬೇಕಪ್ಪ. ಲವ್ ಯು ಕಿಚ್ಚ ಬ್ರೋ ಫಾರ್ ದ್ಯಾಟ್. ಸರ್ ಅದು ಅಡುಗೆ ಅನ್ನ ಹಾಕೋ ಮನೆ ಜೊತೆಗೆ ಅದು ಅನ್ನ ಹಾಕೋ ಕೈ ಅಂದರೆ ಅವರೇ ಮಾಡ್ತಾರೆ ಸರ್. ಹಾಗಾಗಿ ದೀಪು ಸರ್ ನಿಮ್ಗೆ ಯಾವತ್ತೂ ದೇವ್ರ ಕೈ ಬಿಡಲ್ಲ, ನೀವು ಯಾವತ್ತೂ ಚೆನ್ನಾಗಿರ್ತೀರಾ. ನಿಮ್ಗೇನು ಸರ್ ನಾವೆಲ್ಲ ಹೇಳೋದು, ನೀವು ಆಲ್ರೆಡಿ ಸರ್ ಈಗ ರಾಜಮೌಳಿ ನೀವು ಮೇರು ಪರ್ವತ ಸರ್. ನಾವು ಮಾತಾಡೋಂಗಿಲ್ಲ, ಹೇಳಿದ್ರೆ ಇದು ಹೊಗಳಿಕೆ ಅಂತ ಏನಿಲ್ಲ ಸರ್, ಎಲ್ಲರಿಗೂ ಗೊತ್ತು. ಆಲ್ ದಿ ಬೆಸ್ಟ್ ದೀಪು ಸರ್. ನಿಮ್ಮ ಭವಿಷ್ಯ ಚೆನ್ನಾಗಿರಬೇಕು. ಅಕ್ಕ ನೀವು ಎಲ್ಲರೂ ಚೆನ್ನಾಗಿರಬೇಕು. ನಿಮ್ಮನ್ನು ಪ್ರೀತಿಸೋ ಕೋಟ್ಯಾಂತರ ಜನ ನಮ್ಮ ಥರ ಫ್ಯಾನ್ಸ್ ಇದ್ದೀವಿ. ಮಾರ್ಕ್ ಹಿಟ್ಟಾಗಲಿ, ಸತ್ಯಜ್ಯೋತಿ ಅವ್ರಿಗೆ ಒಳ್ಳೇದಾಗಲಿ. ತಮಿಳಿಂದ ಒಂದು ಪ್ರೊಡಕ್ಷನ್ ಹೌಸು, ವಿಜಯ್ ಅವ್ರಿಗೆ ಸರ್ 2ನೇ ಸತಿನೂ ಮ್ಯಾಕ್ಸ್ ಮಾಡಿದ್ರು. ಇಲ್ಲಿ ಭಾಷೆಯ ಅಂತರ ಇಲ್ಲ, ಗಡಿ ಇಲ್ಲ ಅನ್ನೋದಕ್ಕೆ ನೀವು ಮದ್ದು ಪ್ರೂವ್ ಮಾಡಿದ್ದೀರಾ. ನೀವು ಬೇರೆ ಭಾಷೆಯಲ್ಲೂ ಸಿನಿಮಾ ಮಾಡ್ತೀರಾ, ಕನ್ನಡದಲ್ಲಿ ಅಭಿನಯ ಚಕ್ರವರ್ತಿ, ತಮಿಳಾದರೂ ಪರವಾಗಿಲ್ಲ ಕ್ರಿಯೇಟಿವಿಟಿಗೆ ಬೆಲೆ ಕೊಡ್ತೀರಾ. ವಿಜಯ್ ಮಾಡುವಂಥ 2ನೇ ಸಿನಿಮಾ ಕೊಟ್ಟಿದ್ದೀರಾ. ಸೊ ಹಂಗಾಗಿ ಸರ್ ಮಾರ್ಕು ದೊಡ್ಡ ಹಿಟ್ಟಾಗುತ್ತೆ ಅನ್ನೋದ್ರ ಸಂಶಯ ಇಲ್ಲ. ನಮ್ಮ ದೀಪು ಸರ್ಗೆ, ಮಾರ್ಕ್ ಟೀಮ್ಗೆ ಎಲ್ಲರಿಗೂ ಒಳ್ಳೇದಾಗಲಿ. ವಿಜಯ್ ಅವ್ರಿಗೆ ಇದು ಹಿಟ್ಟು ನಮ್ಮ ದೀಪು ಸರ್ ಕಡೆ ಹಿಟ್ಟಾಗುತ್ತೆ. ನೆಕ್ಸ್ಟು ದೀಪು ಸರ್ಗೆ ಮಾಡಿ ಸರ್, ನಿಮ್ಗೆ ಖಂಡಿತ ಹ್ಯಾಟ್ರಿಕ್ ಆಗುತ್ತೆ, ಮಿಸ್ ಮಾಡ್ಕೋಬೇಡಿ. ಆಮೇಲೆ ಒಳ್ಳೇದಾಗಲಿ ದೀಪು ಸರ್. ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್.